ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಸಾಮೆ ಅಕ್ಕಿ ಕ್ಯಾಪ್ಸಿಕಮ್ ಆಲೂ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತಿದೆ ಮಿಲೆಟ್ಸ್ ಎಷ್ಟು ಒಳ್ಳೆಯದು ಅಂತ ಆರೋಗ್ಯಕ್ಕೆ. ನೀವು ಸೇಮ್ ಅನ್ನದಲ್ಲೂ ಕೂಡ ಇದೇ ಥರ ಮಾಡ್ಕೋಬೋದು. ನಾನಿವತ್ತು ಸಾಮೆ ಅಕ್ಕಿಲಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಕುಕ್ಕರಲ್ಲಿ ಒಂದು ದೊಡ್ಡ ಗ್ಲಾಸ್ ಅಷ್ಟು ಸಾಮೆ ಅಕ್ಕಿನ ಬೇಯಿಸಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಆರಲಿಕ್ಕೆ ಬಿಟ್ಟಿದ್ದೀನಿ, ಸೊ ದಟ್ ಅದು ಕಲಿಸಿದಾಗ ಮಿದ್ದೆ ಆಗಲ್ಲ. ಆ ಕಾರಣಕ್ಕೆ ಅದು ಆರ್ತಾ ಇರೋಷ್ಟೊತ್ತಲ್ಲಿ ಇಲ್ಲಿ ಒಗ್ಗರಣೆ ಹಾಕೊಳ್ಳೋಣ. ಒಂದು 4 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ. ನೀವು ಯಾವ ಎಣ್ಣೆ ಬಳಸ್ತೀರೋ ಅದನ್ನೇ ಬಳಸ್ಕೊಳ್ಳಿ. ನಾನು ಆದಷ್ಟು ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ ಆ ಥರನೇ ಬಳಸೋದು. ರಿಫೈನ್ಡ್ ಆಯಿಲು ತುಂಬ ಕಡಿಮೆ, ಯಾವ್ದಾದ್ರು ಫ್ರೈ ಮಾಡಬೇಕು ಅಂದಾಗ ಮಾತ್ರ ಅದನ್ನು ಬಳಸ್ತೀನಿ ಅಷ್ಟೇ. ಇದಕ್ಕೆ ಸಾಸಿವೆ ಸಿಡಿದ್ಮೇಲೆ ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡೋಣ. ಸಾಸಿವೆ ಸಿಡಿತಾ ಇದೆ. ಈಗ ಒಂದು ಚಿಟಿಕೆ ಹಿಂಗೆ ಸೇರಿಸೋಣ. ಕರ್ಬೇವಿನ ಸೊಪ್ಪು, ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆನ ಈ ಥರ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಬಾಡ್ಸಕ್ಕೆ ಹಾಕೋಣ. ನೀವು ಬದನೆಕಾಯಿ, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು. ಇಲ್ಲ ಈ ಥರ ಕ್ಯಾಪ್ಸಿಕಮ್ ಆಲೂಗೆಡ್ಡೆ ಮಾತ್ರ ಹಾಕ್ಬೋದು, ಇಲ್ಲ ಬರೀ ಕ್ಯಾಪ್ಸಿಕಮ್ಮಲ್ಲೂ ಮಾಡ್ಬೋದು. ಎಲ್ಲ ರುಚಿಯಾಗಿ ಇರುತ್ತೆ. ನೀವು ಈ ಥರ ಪಲ್ಯ ಮಾಡಿ ಎತ್ತಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಒಂದು 2 ದಿವಸ ಇಟ್ಕೊಂಡು ಅನ್ನ ಕಲಿಸ್ಕೋಬೋದು. ಆ ಥರ ಕೂಡ ಮಾಡ್ಬೋದು. ಈಗ ಎಣ್ಣೆಲಿ ಒಂಚೂರು ಹಿಂಗೆ ಬಾಡ್ಸಿದ್ದೀವಲ್ವ, ಅಂದರೆ ಕಲಿಸಿದ್ದೀವಿ. ಈಗ ಉಪ್ಪು ಹಾಕೋಣ. ಬೇಗ ಬೇಯುತ್ತೆ ಅವಾಗ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಒಂದೇ ಒಂದು ಟೊಮೆಟೊ ಹೆಚ್ಚಾಗ್ತಾಯಿದ್ದೀನಿ. ಇದೊಂದು 5 ನಿಮಿಷ ಮೆತ್ತಗಾಗಬೇಕು. ಆಮೇಲೆ ನಾವು ವಾಂಗಿಬಾತ್ ಪುಡಿ ಹಾಕಬೇಕು. ಸ್ವಲ್ಪ ಹುಣಸೆಹಣ್ಣು ರಸನ, ಒಂದು ಚಿಕ್ಕ ನೆಲ್ಲಿಕಾಯಿ ಸೈಜ್ ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ, ಅದರ ರಸನ ಹಾಕೋಣ. ಟೊಮೆಟೊನ ಹಾಕಿರೋದ್ರಿಂದ ಹುಣಸೆಹಣ್ಣು ರಸನ ನೋಡ್ಕೊತ ಹಾಕಬೇಕು. ತುಂಬ ಹಾಕ್ಬಿಟ್ರೆ ಆಮೇಲೆ ಹುಳಿ ಹಾಕ್ಬಿಡತ್ತೆ, ಚೆನ್ನಾಗಿರೋದಿಲ್ಲ. ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಹುಣಸೆಹಣ್ಣು ರಸ ಸೇರಿಸೋಣ. ನೋಡಿ 5 ನಿಮಿಷ ಆಗಿದೆ. ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ನಾನು ಹೇಳಿದ್ನಲ್ಲ, ಚಿಕ್ಕ ನೆಲ್ಲಿಕಾಯಿ ಸೈಜ್ ಹುಣಸೆಹಣ್ಣನ್ನು ನೆನೆಸಿ ಈ ಥರ ರಸ ಹಾಕೋದು. ತುಂಬ ಸ್ವಲ್ಪ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಯಾಕಂದರೆ ಹುಣಸೆ ಇದು ಟೊಮೆಟೊ ಕೂಡ ಹಾಕಿರ್ತೀವಲ್ವ, ಅದಕ್ಕೆ. ಈಗ ವಾಂಗಿಬಾತ್ ಪುಡಿ ಸೇರಿಸೋಣ. ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಕೈ ಹಿಡಿಯಷ್ಟು, ಒಂದು 2 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಒಲೆ ಮೇಲೆ ಇರಲಿ. ಹಾಕಿರೋ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಬರುತ್ತೆ, ಅಲ್ಲಿವರೆಗೂ ಒಂದು 2 ನಿಮಿಷ ಇರಲಿ ಒಲೆ ಮೇಲೆ. ನೋಡಿ, ಸಾಮೆ ಅಕ್ಕಿ ಬೇಯಿಸಿ ಸ್ವಲ್ಪ ಪ್ಯಾನ್ ಅಡಿಲಿ ಇಟ್ಟಿದ್ದೆ ಉದುದ್ರಾಗೋಕ್ಕೋಸ್ಕರ. ಚೆನ್ನಾಗಾಗಿದೆ. ಇವಾಗ ವಾಂಗಿಬಾತ್ ಪಲ್ಯ ಮಾಡಿಟ್ಕೊಂಡಿದ್ದೀವಲ್ವ, ಅದಕ್ಕೆ ಸೇರಿಸೋಣ. ಎಣ್ಣೆ ಸಾಕಾಗಲಿಲ್ಲ ಅಂದರೂ ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೋದು, ಏನಾಗಲ್ಲ. ತುಂಬ ಡ್ರೈ ಅಂತ ಅನ್ನಿಸ್ತಾ ಇದೆ, ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಆ ಪಲ್ಯ ಜೊತೆ ಈ ಸಾಮೆ ಅಕ್ಕಿ ಬೆರೆಸ್ಕೋಬೇಕು. ಆ ಥರ ಮಿಕ್ಸ್ ಮಾಡಬೇಕು. ನೋಡಿ ಇದಾಗಿದೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಈಗ ಒಂದು ರೌಂಡ್ ಸೊಪ್ಪು ಹಾಕಿದ್ದೀವಲ್ವ, ಮಿಕ್ಸ್ ಮಾಡಿಬಿಟ್ಟು ಒಲೆ ಉರಿ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಒಂದು 5 ನಿಮಿಷಕ್ಕೆಲ್ಲ ಸರ್ವ್ ಮಾಡ್ಬೋದು. ಎಷ್ಟು ಹೆಲ್ತಿ ರೆಸಿಪಿ ನೋಡಿ ಇದು. ಸಾಮೆ ಅಕ್ಕಿ ಎಷ್ಟು ಒಳ್ಳೆಯದು, ಮಿಲೆಟಲ್ಲೇ ಬೆಸ್ಟು. ಆದಷ್ಟು ಮಿಲೆಟ್ಗಳನ್ನ ಬಳಸಿ ಅಂತ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ. ಡಯಾಬಿಟಿಕ್ ಫ್ರೆಂಡ್ಲಿ. ಲಂಚ್ ಬಾಕ್ಸ್ಗೂ ಕೂಡ ನೀವು ಆರಾಮ್ಸೆ ಕೊಟ್ಟು ಕಳಿಸ್ಬೋದು. ಮೆತ್ತಗೆ ಬೆಂದಿದೆ, ಚೆನ್ನಾಗಾಗಿದೆ, ಟೇಸ್ಟಿಯಾಗಿದೆ. ನೀವೆಲ್ಲ ಒಂದು ಸತಿ ಸಾಮೆ ಅಕ್ಕಿದು, ಇಲ್ಲಾಂದರೆ ಊದ್ಲು, ಕುರ್ಲೆ, ಯಾವುದು ನೀವು ಮಿಲೆಟ್ ನಿಮ್ಗೆ ಇಷ್ಟಪಡ್ತೀರೋ ಅದರಲ್ಲಿ ಈ ಥರ ವಾಂಗಿಬಾತ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮೆಥಡೆಲ್ಲ ಒಂದೇ. ಅನ್ನ ಇವಾಗ ಅಕ್ಕಿ ಬಳಸೋ ಬದಲು ಸಾಮೆ ಅಕ್ಕಿ ಬಳಸೋದು ಅಷ್ಟೇ. ಆದರೆ ಒಂದೇನಂದರೆ, ಅನ್ನ ಆದರೆ ಡೈರೆಕ್ಟಾಗಿ ನಾವು ವಾಂಗಿಬಾತ್ ಮಾಡೋಕ್ಕೆ ಮುಂಚೆ ಕುಕ್ಕರಲ್ಲಿ ಕೂಗ್ಸೋ ಇಲ್ಲ ಹೊರಗಡೆ ಮಾಡ್ಬೋದು. ಬಟ್ ಮಿಲೆಟ್ಸ್ಗಳು ನೀವು ಮಾಡಬೇಕು ಅಂತಂದರೆ ಹಿಂದಿನ ದಿವಸ ರಾತ್ರಿನೇ ನೀವು ಸೋಕ್ ಮಾಡಬೇಕು. ಅದನ್ನು ನೆನೆಸಿಟ್ಟು ಮಾಡಬೇಕು, ಇಲ್ಲಾಂದರೆ ಡೈಜೆಷನ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಸೊ
ಸೊ ಹಾಗಾಗಿ ನೀವು ಮಿಲ್ಲೆಟ್ಸಲ್ಲಿ ಮಾಡ್ಕೊಳ್ತೀನಿ ಅಂದರೆ ರಾತ್ರಿನೇ ನೆನೆಸ್ಬಿಟ್ಟು ಬೆಳಗ್ಗೆಗೆ ತಿಂಡಿಗೆ ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್? ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಇವತ್ತು ತೋರಿಸ್ಕೊಟ್ಟಿರೋ ಕ್ಯಾಪ್ಸಿಕಮ್ ಆಲೂ ವಾಂಗಿಬಾತ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಬೇರೆ ರೆಸಿಪಿಲಿ ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್, ಸಿ ಯು.